ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇದು ಒಂದು ಸ್ಪೆಷಲ್ ವಿಡಿಯೋ. ಫ್ರೈಡೇ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ ಮತ್ತು ರಿಸಲ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಸೋಮವಾರ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ನೋಡೋಣ ಬನ್ನಿ. ಮಾರ್ಕೆಟ್ ಅಪ್ಡೇಟ್ ನೋಡಿಕೊಂಡ್ರೆ, ಮೊನ್ನೆ ಒಂದು ಆರ್ಟಿಕಲ್ ನೋಡಿದೆ. ಟರ್ಕಿಯವರು ಇಂಡಿಯಾ ಡಿಫೆನ್ಸ್ ಪ್ರಾಡಕ್ಟ್ ಮೇಲೆ ಬ್ಯಾನ್ ಮಾಡಿದ್ದಾರೆ. ಇಂಡಿಯಾ ರೀಸೆಂಟಾಗಿ ಡಿಫೆನ್ಸ್ ಎಕ್ಸ್ಪೋರ್ಟ್ನ 21,000 crore ಮಾರ್ಕ್ ಟಚ್ ಮಾಡಿದೆ. ಬಜೆಟ್ ಎಕ್ಸ್ಪೆಕ್ಟೇಷನಲ್ಲಿ ಮತ್ತು ಡಿಫೆನ್ಸ್ ಮಿನಿಸ್ಟರ್ ಒಂದು ಇಂಟರ್ವ್ಯೂಯಲ್ಲಿ ಡಿಫೆನ್ಸ್ ಪ್ರಾಡಕ್ಟ್ಗೆ ತುಂಬ ಡಿಮ್ಯಾಂಡ್ ಇದೆ ಮತ್ತು ಎಕ್ಸ್ಪೋರ್ಟ್ ಸಹ ಇನ್ಕ್ರೀಸ್ ಆಗ್ತಾ ಇದೆ ಮತ್ತು ಆರ್ಡರ್ ಸಹ ಜಾಸ್ತಿ ಬರ್ತಾ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದಾಗ ಡಿಫೆನ್ಸ್ ಸ್ಟಾಕ್ಸ್ ಒಂದೇ ಮಂತಲ್ಲಿ 150%ವರೆಗೂ ರ್ಯಾಲಿ ಆಗಿದೆ ಜೂನ್ ಮಂತಲ್ಲಿ. ಜೊತೆಗೆ ಡಿಫೆನ್ಸ್ ಸೆಗ್ಮೆಂಟಲ್ಲಿ ಸಹ ಓವರ್ ವ್ಯಾಲ್ಯೂಯೇಷನ್ ಇದೆ. ರೀಸೆಂಟಾಗಿ ಕರೆಕ್ಷನ್ ಸಹ ಆಗ್ತಾ ಇದೆ. HAL ಒಂದೇ ವಾರದಲ್ಲಿ 12%ವರೆಗೂ ಕರೆಕ್ಟ್ ಆಗಿದೆ. ಇನ್ನು ಬಜೆಟ್ ವಿಷಯಕ್ಕೆ ಬಂದರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಡಬಲ್ ಮಾಡಬೇಕು ಅಂತ ಸ್ಪೆಕ್ಯುಲೇಷನ್ ಇದೆ ಮಾರ್ಕೆಟಲ್ಲಿ. ಈ ಇಮೇಜ್ ನೋಡಿ, ಬಜೆಟ್ಗಿನ್ನು ಒಂದು ವಾರ ಮುಂಚೆ ನೋಡಿ 2020ಇಂದ ಕಂಟಿನ್ಯೂಸ್ ಆಗಿ ಡೌನ್ ಆಗ್ತಾನೇ ಇದೆ. ತುಂಬ ಜಾಸ್ತಿ ಕರೆಕ್ಟ್ ಆಗಿರೋದು 2020ಯಲ್ಲಿ 4.2% ಕರೆಕ್ಟ್ ಆಗಿದೆ. ಬಜೆಟ್ ಆದಮೇಲೆ ಒಂದು ವಾರ ನೋಡಿ 2020ಯಲ್ಲಿ 5.8% ರನ್ ಅಪ್ ಆಗಿದೆ. ಇಮೇಜ್ ನೋಡ್ತಾ ಇದ್ದೀರಲ್ಲ, 2023ಯಲ್ಲಾದರೆ 1.5% ರನ್ ಅಪ್ ಆಗಿದೆ ಅಷ್ಟೇ. ಬಜೆಟ್ ಏನಾದರೂ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬಿಗ್ ಫಾಲ್ ಇರುತ್ತೆ. ಕಂಪ್ಲೀಟ್ ವೀಕೆಲ್ಲ ಬಿಗ್ ಫಾಲ್ ಇರುತ್ತೆ. ಸೋಮವಾರ ಮಾರ್ಕೆಟ್ ನೆಗೆಟಿವಲ್ಲಿ ಓಪನ್ ಆಗ್ಬೋದು, ಯಾಕಂದರೆ ನೆಗೆಟಿವ್ ನ್ಯೂಸಸ್ ಜಾಸ್ತಿ ಇದೆ. ರಿಸಲ್ಟ್ ಸಹ ನೆಗೆಟಿವಲ್ಲೇ ಇದೆ ತುಂಬ ಕಂಪ್ನೀಸ್ದು. ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್, ಈ ಕಂಪ್ನಿ ಹೆಸರು ಗೊತ್ತಿಲ್ಲದವರೇ ಇಲ್ಲ. ಈ ಕಂಪ್ನಿ ಬಿಸ್ನೆಸ್ ನೋಡಿಕೊಂಡ್ರೆ ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟಲ್ಲಿ, ರಿಟೈಲ್ ಸೆಗ್ಮೆಂಟ್, ಡಿಜಿಟಲ್ ಸರ್ವಿಸ್, ಡಿಜಿಟಲ್ ಪೇಮೆಂಟ್, ಈ ಥರ ಹಲವಾರು ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಂಪ್ನಿ ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ 12% ಗ್ರೋ ಆಗಿದೆ, ಎಬಿಟಾ 2% ಗ್ರೋ ಆಗಿದೆ, ನೆಟ್ ಪ್ರಾಫಿಟ್ 5% ಡೌನ್ ಆಗಿದೆ, EPS 5% ಡೌನ್ ಆಗಿದೆ. ಓವರ್ ಆಲ್ ರಿಸಲ್ಟ್ ಇಯರ್ ಆನ್ ಇಯರ್ ಆ್ಯಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡೂ ಡಿಕ್ಲೈನ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಮಾರ್ಜಿನ್ ಸಹ ಡಿಕ್ಲೈನ್ ಆಗಿದೆ. ರಿಸಲ್ಟ್ ನೆಗೆಟಿವ್ ಆಗಿ ಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು, ಅದಕ್ಕೆ ಫ್ರೈಡೇ ಡೌನ್ ಆಗಿದ್ದು ಮತ್ತು ಮಂಡೇನೂ ಡೌನ್ ಆಗಿರುತ್ತೆ. ಸೆಗ್ಮೆಂಟ್ ವೈಸ್ ನೋಡಿಕೊಂಡ್ರೆ ರಿಟೇಲ್ ಸೆಗ್ಮೆಂಟಲ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಮತ್ತು ಇಯರ್ ಆನ್ ಇಯರ್ ಎರಡೂ. ಡಿಜಿಟಲ್ ಸರ್ವಿಸ್ ಸೆಗ್ಮೆಂಟಲ್ಲಿ ಗುಡ್ ಗ್ರೋತ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್. ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟಲ್ಲಿ ಡಿಕ್ಲೈನ್ ನೋಡ್ಬೋದು. ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಗುಡ್ ಗ್ರೋತ್ ಇದೆ. HDFC ಬ್ಯಾಂಕ್, RBI ಫಸ್ಟ್ ಅಪ್ರೂವ್ ಮಾಡಿದ ಪ್ರೈವೇಟ್ ಬ್ಯಾಂಕ್ ಇದು. HDFC ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಯಾವುದು ಅಂದರೆ ರಿಟೇಲ್ ಬ್ಯಾಂಕಿಂಗ್, ಹೋಲ್ಸೇಲ್ ಬ್ಯಾಂಕಿಂಗ್, ಟ್ರೆಜರಿ ಆಪರೇಷನ್ಸ್, ಈ ಥರ ಹಲ್ವಾರು ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ರಿಸಲ್ಟ್ ನೋಡಿಕೊಂಡ್ರೆ ಇಯರ್ ಆನ್ ಇಯರ್ 59% ಗ್ರೋ ಆಗಿದೆ, ಎಬಿಟಾ 3% ಡೌನ್ ಆಗಿದೆ, ನೆಟ್ ಪ್ರಾಫಿಟ್ 33% ಗ್ರೋ ಆಗಿದೆ, EPS 2% ಡೌನ್ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಎಬಿಟಾ ಮತ್ತು EPS ಡೌನ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಮತ್ತು EPS ಡೌನ್ ಆಗಿದೆ. ಈ HDFC ಬ್ಯಾಂಕ್ಗೆ ಹಲವಾರು ಸಬ್ಸಿಡರೀಸ್ ಕಂಪ್ನೀಸ್ ಇದೆ. HBD ಫಿನಾನ್ಷಿಯಲ್ ಸರ್ವಿಸ್ ಇದರಲ್ಲಿ 94% ಸ್ಟೇಕ್ ಇದೆ. HDFC AMCಯಲ್ಲಿ 52% ಸ್ಟೇಕ್ ಇದೆ. HDFC ಲೈಫ್ ಇನ್ಶೂರೆನ್ಸಲ್ಲಿ 50% ಸ್ಟೇಕ್ ಇದೆ. HDFC ಎರ್ಗೋ ಜನರಲ್ ಇನ್ಶೂರೆನ್ಸಲ್ಲಿ 50%, HDFC ಸೆಕ್ಯೂರಿಟೀಸಲ್ಲಿ 95% ಸ್ಟೇಕ್ ಇದೆ. ಸ್ವಲ್ಪ ನೆಗೆಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಮಂಡೇ ನೋಡಬೇಕು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಜೊತೆಗೆ ಇದು HDFC ಬ್ಯಾಂಕ್ ರಿಸಲ್ಟ್ನ ಮುಂಚೆನೇ ಪ್ರಿಡಿಕ್ಟ್ ಮಾಡಿತ್ತು, ನೆಗೆಟಿವ್ ಆಗಿ ಬರುತ್ತೆ ಅಂತಲೇ ಮಾರ್ಕೆಟ್. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮತ್ತು ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯಾವುದೇ ಪಾಯಿಂಟಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.